ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನಿಗೆ ಸ್ವಾಗತ. ಇವತ್ತು ಪುಳಿಯೋಗರೆ ಗೊಜ್ಜು ಮನೆಯಲ್ಲೇ ಮಾಡುವುದು ಹೇಗೆ ಅಂತ ನೋಡೋಣ. ಮೋಸಂಬಿ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ. ಅದನ್ನು ಒಂದು 2 ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು, ಇದರಲ್ಲಿ ಗಲೀಜಿರುತ್ತೆ, ಹಾಗಾಗಿ ತೊಳ್ಕೊಬೇಕಾಗತ್ತೆ. ಆ ನೀರನ್ನ ತೆಗೆದು ಬಿಸಿನೀರಿನಲ್ಲಿ ನಾನು ನೆನೆ ಇಡ್ತಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಕಾಲ ನೆನೆ ಇಡ್ಬೋದು. ಈಗ ನೋಡಿ, ಇದು ನೆಂದಿದೆ. ಚೆನ್ನಾಗಿ ಕಿವುಚ್ಕೋಬೇಕು. ಇದನ್ನು ಕಿವುಚ್ಕೊಂಡು ಅದರಲ್ಲಿರೋ ರಸ ಎಲ್ಲ ಬಿಟ್ಕೋಬೇಕಾಗತ್ತೆ. ಈಗ ಇದನ್ನು ಒಂದು ಜರಡಿ ಸಹಾಯದಿಂದ ನಾವು ಇದನ್ನು ಸೋಸ್ಕೋಬೇಕು. ಚೆನ್ನಾಗಿ ಹಿಂಡಿ ಸ್ವಲ್ಪ ನೀರನ್ನ ಹಾಕ್ತಾ ಚೆನ್ನಾಗಿ ಹಿಂಡ್ಕೊಂಡು ಸೋಸ್ಕೋಬೇಕಾಗತ್ತೆ. ಇಲ್ಲಿ ತುಂಬ ಗಟ್ಟಿನೂ ಇರಬಾರ್ದು ರಸ, ಅಥವಾ ತುಂಬ ನೀರಾಗೂ ಇರೋದು ಬೇಡ. ಮೀಡಿಯಮ್ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕಿವುಚ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಹೀಗೆ ಸೋಸ್ಕೊಂಡು ಅದರಲ್ಲಿ ಚರಟ ಮಾತ್ರ ಉಳಿಬೇಕು, ಅಲ್ಲಿ ತನಕ ಸೋಸ್ಕೋಬೇಕು. ಈಗ ಆಗಿದೆ. ನಾವು ಇದಕ್ಕೆ ಮಸಾಲೆ ಹುರ್ಕೊಳ್ಳೋಣ. ಮೊದಲಿಗೆ ನಾನು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ. 4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಉರಿನಲ್ಲಿರಬೇಕು. 1 ಸ್ಪೂನಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಕರಿಮೆಣಸನ್ನ ಹಾಕಿದ್ದೀನಿ. ಹಾಗೆ 2 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ 2 ಸ್ಪೂನಷ್ಟು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಹಾಗೆ ಇದಕ್ಕೆ 8 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಘಮ ಬರೋ ತನಕನೂ ಚೆನ್ನಾಗಿ ಇದನ್ನು ಹುರ್ಕೋಬೇಕಾಗ್ತದೆ. ಸಣ್ಣ ಊರಿನಲ್ಲೇ ಹುರ್ಕೋಬೇಕು. ಇದಕ್ಕೆ ಒಂದು ಹಿಡಿಯಷ್ಟು ಕರಿಬೇವನ್ನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 15ರಿಂದ 20 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಈ ಖಾರ ಬೇಕು ಇನ್ನು ಸ್ವಲ್ಪ ಅಂತಂದರೆ ಗುಂಟೂರು ಮೆಣಸಿನ್ಕಾಯಿನೂ ಒಂದು 10 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಗರಿ ಆಗೋ ತನಕ ಹುರ್ಕೋಬೇಕು. ಈಗ ಅದು ಒಂದು ಮಸಾಲೆ ಮಾಡ್ಕೊಂಡಿದ್ದೀನಿ. ಈ ಕಡೆಗೆ ಒಂದು 2 ಸ್ಪೂನ್ನಷ್ಟು ನಾನು ಎಳ್ಳನ್ನ ತೊಗೊಂಡು ಹುರ್ಕೊಂಡಿದ್ದೀನಿ. ಅದಕ್ಕೆ ಒಂದು ಹಿಡಿಯಷ್ಟು, ಒಂದು ಅರ್ಧ ಕೊಬ್ಬರಿ ಬಟ್ಲಿನಷ್ಟು ನಾನು ತುರಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರ್ಕೊಳ್ತೀನಿ. ಚೆನ್ನಾಗಿ ಹುರ್ಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು. ಈಗ ಅದೇ ಬಾಣಲಿಗೆನೇ ನಾನು ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಹಾಕಿ, ಈ ನೋಡಿ ನಾನು ಸೋಸಿ ಇಟ್ಕೊಂಡಿದ್ನಲ್ವ ಹುಣಸೆ ಹಣ್ಣಿನ ರಸ, ಅದು 1.5 ಲೋಟ ಆಗುತ್ತೆ. ಈಗ ಆ ಎಣ್ಣೆ ಕಾದಿರೋ ಎಣ್ಣೆಗೇನೆ ನಾನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ 1.5 ಲೋಟದಷ್ಟಿದೆ. ಈಗ ಇದನ್ನು ಹಾಕಿ ಕುದಲಿಕ್ಕೆ ಬಿಡ್ತಾ ಇದ್ದೀನಿ. 1 ಗ್ಲಾಸ್ನಷ್ಟು ಬೆಲ್ಲನ ಹಾಕಿ ಕುದಿಲಿಕ್ಕೆ ಬಿಡ್ತೀನಿ. ಈಗ ಚೆನ್ನಾಗಿ ಕುದಿಬೇಕು. 1.5 ಲೋಟ ಹುಣಸೆ ಹಣ್ಣಿನ ರಸಕ್ಕೆ 1 ಲೋಟದಷ್ಟು ನಾನು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಪುಡಿ ಮಾಡ್ಕೊಳ್ಳೋಣ ನಾವು. ಆ ಮಸಾಲೆ ತಣ್ಣಗಾಗಿದೆ. ಈಗ ನುಣ್ಣಗೆ ಪುಡಿ ಮಾಡ್ಕೋಬೇಕು ಇದನ್ನು. ಈ ಕುದಿಯೋ ಅಷ್ಟರಲ್ಲಿ ನಾನು ಏನು ಹುರಿದಿಟ್ಕೊಂಡಿದ್ದೆ ಅಲ್ಲ, ಅದು ತಣ್ಣಗಾಗಿರುತ್ತೆ. ಈಗ ಅದನ್ನು ನಾನೇನು ಮಾಡ್ತೀನಿ, ಮಿಕ್ಸಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ತೀನಿ. 2 ಬೇರೆನೇ ನಾನು ಪುಡಿ ಮಾಡಿಕೊಂಡು ಇಟ್ಕೊತೀನಿ. ಈಗ ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನ ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಈಗ ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಈಗ ಇದನ್ನು ನಾವು ಕುದಿಲಿಕ್ಕೆ ಇಟ್ಟಿದ್ವಲ್ಲ ಹುಣಸೆ ಹಣ್ಣಿನ ರಸನ, ಅದಕ್ಕೆ ಹಾಕಿ ಗಂಟಿಲ್ಲದ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಇದು ಕುದಿತಾ ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 2 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ, ಹಾಕ್ಕೋಬೇಕಾಗತ್ತೆ. ಅಷ್ಟರಲ್ಲಿ ಇನ್ನೊಂದು ಪುಡಿನೂ ನಾವು ರುಬ್ಬಿಟ್ಕೋಬೇಕು. ಅದೇ ಎಳ್ಳಿಂದು ಮತ್ತು ಕೊಬ್ಬರಿದೂ. ಅದನ್ನು ಕೂಡ ಕೊನೆಗೆ ಇನ್ನೊಂದು 5 ನಿಮಿಷ ಹಾಕಿಬಿಟ್ಟು ಕುದಿಸಿದ್ರೆ ಸಾಕು. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಗಂಟಿಲ್ಲದ ಥರ ಕುದಿಸ್ಬೇಕು ಒಂದು 5 ನಿಮಿಷ. ಈಗ ನೋಡಿ, ಈ ಹುಣಸೆ ಹಣ್ಣಿನ ರಸ ಇಷ್ಟು ಹದದಲ್ಲಿದ್ದರೆ, ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದು. ಇಷ್ಟು ಹದ ಇದ್ದರೆ ಸಾಕು. ಈಗ ಇದನ್ನು ತೆಗೆದಿಡ್ತೀನಿ. ಆರ್ಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ, ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದಕ್ಕೇನೆ ಒಗ್ಗರಣೆ ಹಾಕ್ಕೋಬೇಕು. ಇಲ್ಲಿ ನೀವು ಸಾಸಿವೆ ಒಗ್ಗರಣೆ ಮತ್ತು ಕರಿಬೇವು, ಶೇಂಗಾ ತುಂಬ ದಿನ ಇಡೋ ಅಂಥದ್ದಾದರೆ ಶೇಂಗಾ ಹಾಕೋ ಅವಶ್ಯಕತೆ ಇಲ್ಲ. ಅನ್ನ ಯಾವಾಗ ಕಲಿಸ್ತೀವೋ ಆವಾಗ ಹಾಕ್ಕೊಂಡ್ರೆ ಸಾಕು ಈ ಒಗ್ಗರಣೆನ. ಉದ್ದಿನಬೇಳೆ, ಕಡಲೆಬೇಳೆ, ಗೋಡಂಬಿ, ನೀವು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಈಗ ನೋಡಿ, ಈ ಒಗ್ಗರಣೆನ ನಾನು ಅನ್ನಕ್ಕೆ ಕಲಿಸ್ತೀನಿ. ಇದನ್ನು ಒಂದು 2ರಿಂದ 3 ಸ್ಪೂನಷ್ಟು ಗೊಜ್ಜನ್ನ ತೊಗೊಂಡು ಒಂದು ಪಾವ್ನಷ್ಟು ಅನ್ನ ಕಲಿಸ್ಕೋಬೋದು, ಚೆನ್ನಾಗಿರುತ್ತೆ. ನಾವು ಉಪ್ಪನ್ನ ಇದಕ್ಕೆ ಗೊಜ್ಜಿಗಷ್ಟೇ ಹಾಕಿರ್ತೀವಿ. ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಗ್ಗರಣೆಯನ್ನು ಹಾಕ್ಕೊಂಡು
ಮಿಕ್ಸ್ ಮಾಡಿದರೆ ಪುಳಿಯೋಗರೆ ರೆಡಿಯಾಗಿರುತ್ತೆ. ನಾವು ಇದನ್ನು ತಿಂಗ್ಳುಗಟ್ಟಲೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು, ಚೆನ್ನಾಗಿರುತ್ತೆ. ದಿಢೀರಾಗಿ ಮಾಡ್ಕೋಬೋದು. ಈಗ ಪುಳಿಯೋಗರೆ ರೆಡಿಯಾಗಿದೆ, ಗೊಜ್ಜು ರೆಡಿ ಇದೆ. ಧನ್ಯವಾದಗಳು.